ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಪ್ಪಲಿ ಏಟ್ ಕೂಡ ಬಿದ್ದಿದೆ. ಯಾರಿಂದ? ಪವಿತ್ರ ಗೌಡ ಇಂದ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ. ಅವ್ರಿಗೂ ಸಿಟ್ಟಿತ್ತು, ಹಾಗಾಗಿ ಅವನನ್ನು ಯಾವಾಗ ಕೈಕಾಲು ಕಟ್ಟು ಹಾಕಿರ್ತಾರೆ ಚಪ್ಪಲಿ ತಗೊಂಡು ಮುಖದ ಮೇಲೆ ಬಾರಿಸ್ತಾರೆ ಪವಿತ್ರ ಗೌಡ. ಕೋಪದಿಂದ ರೇಣುಕಾ ಮುಖಕ್ಕೆ ಚಪ್ಪಲಿಯಲ್ಲಿ ಹೊಡಿತಾರೆ. ಅದಾದ ನಂತರ ದರ್ಶನ್ ಕೂಡ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಅವರು ಸ್ಪಾಟಲ್ಲಿ ಇಬ್ಬರು ಕೂಡ ಇದ್ದರು, ದರ್ಶನ್ ಕೂಡ ಇದ್ದರು ಮತ್ತು ಪವಿತ್ರ ಗೌಡ ಕೂಡ ಇದ್ದರು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಇದು ಮಾಹಿತಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇದೆಲ್ಲ ಓಕೆ, ಚಪ್ಪಲಿಲಿ ಹೊಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ದರ್ಶನ್ ಮತ್ತು ಪವಿತ್ರ ಗೌಡ ಆ ಕ್ರೈಮ್ ನಡೆದಂತಹ ಜಾಗದಲ್ಲಿ ಇದ್ದರು ಆ ಟೈಮಲ್ಲಿ ಅಂತ ಪ್ರೂವ್ ಮಾಡೋದು ಹೇಗೆ? ಖಂಡಿತ ಅರವಿಂದ್, ಏನಂದ್ರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಅವರು ರಿಮೈಂಡ್ ಕಾಪಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆ ಕಾರ್ ಬಂದಿರೋಂಥದ್ದು ಮತ್ತು ಕಾರ್ ಹೋದಂಥ ಜಾಗ, ಪರಿಸ್ಥಿತಿಗಳೇನಿತ್ತು ಅದರೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು ರಿಮೈಂಡ್ ಕಾಪಿಯಲ್ಲಿ ಹೇಳ್ತಾರೆ. ಅರವಿಂದ್, ಏನಂದ್ರೆ ಅವರ ಸಾಕ್ಷಿಗಳೇನಿತ್ತು ಆ ಸಾಕ್ಷಿಗಳನ್ನ ಹೇಳಿಕೆಯನ್ನ ಪಡ್ಕೊಳ್ತಾ ಹೋಗ್ತಾರೆ. ಕಾರ್ತಿಕ್, ವಿನಯ್ ಮತ್ತು ಕೇಶವಮೂರ್ತಿ ಏನಿದ್ದಾರೆ, ಅವ್ರ ಕೇಶವಮೂರ್ತಿ ಅವರ ಆ ಹೇಳಿಕೆಗಳೇನಿದೆ ಆ ಹೇಳಿಕೆಗಳನ್ನ ಸ್ವಇಚ್ಛೆ ಹೇಳಿಕೆಗಳನ್ನ ಪಡ್ಕೊಂಡ ಸಂದರ್ಭದಲ್ಲಿ ಪವಿತ್ರ ಗೌಡ ಎಂಬವರಿಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಆತನನ್ನ ಕರ್ಕೊಂಡು ಬರುವಂತೆ ಒಂದು ಸೂಚನೆ ರಾಘವೇಂದ್ರ ಅವ್ರಿಗೆ ಹೇಳಿದ್ರು. ರಾಘವೇಂದ್ರ ಕರ್ಕೊಂಡು ಬಂದು ಪಟ್ಟಣಗೆರೆಯ ಒಂದು ಶೆಡ್ನಲ್ಲಿ ಇರಿಸಿದ್ರು. ಅಲ್ಲಿ ಹಗ್ಗವನ್ನು ಕಟ್ಟಿ, ರಿಪೀಸ್ ಪಟ್ಟಿ ಮತ್ತು ಕೋಲುಗಳಿಂದ ಹಲ್ಲೆಯನ್ನ ಮಾಡಿದ್ರು ಅಂತೇಳಿ ಅದು ರಿಮೈಂಡ್ ಕಾಪಿಯಲ್ಲಿದೆ. ಆ ರಿಮೈಂಡ್ ಕಾಪಿಯಲ್ಲಿರುವಂಥ ಅಂಶಗಳೇನಿದ್ದಾವೆ ಆ ಅಂಶಗಳ ಪೂರಕವಾಗಿ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಈಗಾಗಲೇ CCTV ಫುಟೇಜಸ್ಗಳಿದ್ದಾವೆ. ಅಂದರೆ ಆ ಶೆಡ್ನ ಸುತ್ತಮುತ್ತ ಅಲ್ಲಿಯ ಪಟ್ಟಣಗೆರೆಯ ಶೆಡ್ನ ಮಾಲೀಕರಾದಂಥ ಜಯಣ್ಣವರು ಹೇಳ್ತಾ ಇರುವಂಥದ್ದು ಕನಿಷ್ಠ 30ರಿಂದ 35 CCTV ಫುಟೇಜಸ್ಗಳನ್ನು 5 ಕಿಲೋಮೀಟರ್ ರೇಡಿಯೇಷನಲ್ಲಿ ನಾವು ಹಾಕಿದ್ದೀವಿ, ವ್ಯಾಪ್ತಿಯಲ್ಲಿ ಹಾಕಿದ್ದೀವಿ. ಅಲ್ಲಿಗೆ ಯಾರು ಬಂದರೂ ಯಾರು ಹೋದರೂ ಕೂಡ ಅದು ಸಂಪೂರ್ಣವಾಗಿ ರೆಕಾರ್ಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಆ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು ಜೊತೆಗೆ ಅವರು ರೂಬಿಕಾನ್ ಅಂದರೆ ರೆಡ್ ಕಲರ್ ರೂಬಿಕಾನ್ ಕಾರ್ ಏನಿತ್ತು, ಜೀಪ್ ಏನಿತ್ತು, ಆ ಜೀಪ್ನಲ್ಲಿ ದರ್ಶನ್ ಹೋಗ್ತಾರೆ. ಅದರ ಜೊತೆಯಲ್ಲಿ ಪವಿತ್ರ ಗೌಡ ಅವರು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಜೊತೆಗೆ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಏನಿತ್ತು ಅದು ವಿನಯ್, ಆತನ ದರ್ಶನ್ ಅವರ ಆಪ್ತ ಸ್ನೇಹಿತ ಟೋನಿ ಬ್ರೋಕ್ ಅಂತೇಳಿ ಒಂದು ಪಬ್ ಏನಿದೆ, ಆ ಪಬ್ನ ಮಾಲೀಕ ವಿನಯ್ ಕೂಡ ಅದರಲ್ಲೇ ಹೋಗುವಂಥದ್ದು. ಕೊನೆಗೆ ಮೃತದೇಹವನ್ನು ಅಂದರೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಕೂಡ ಅದರಲ್ಲೇ ಸಾಗಾಟವನ್ನು ಮಾಡಿ ಬಿಸಾಡಿದ್ರದು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ ನೀವು ಕೇಳ್ತಾ ಇದ್ರಿ, ಅವ್ರು ಇದ್ರೂ ಇಲ್ಲ ಅನ್ನೋದ್ರ ಬಗ್ಗೆ. ಕೇವಲ ಅವರ ಕಾರು ಹೋಯಿತು, ಕಾರು ಹೋದ ಬಳಿಕ ಅದರ ಕಾರು ಒಳಗಡೆ ಇದ್ದಾರಾ ಇಲ್ವಾ ಅನ್ನೋದಕ್ಕೆ CCTV ಫುಟೇಜಸ್ಲಿ ಯಾವುದೇ ರೀತಿಯ ಕ್ಲಾರಿಟಿ ಸಿಕ್ಕಲ್ಲ. ಆದರೆ ಅದಕ್ಕೊಂದು ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ, CDR ಅನ್ನ ಗ್ಯಾದರ್ ಅನ್ನ ಮಾಡ್ಕೊಳ್ತಾರೆ. ಆ ಟವರ್ ಲೊಕೇಶನ್ ಅಲ್ಲಿ ಮತ್ತು ಅಲ್ಲಿಯ ವ್ಯಾಪ್ತಿಯಲ್ಲಿ